ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಮಾನ್ಯ ಕೇಳುಗರಿಗೆಲ್ಲ ಮನದಾಳದ ನಮನ. ಪುರಾಣಾಮೃತದಲ್ಲಿ ದೈವಚಿತ್ತದಂತೆ ಮುಂದುವರಿಯುತ್ತಿರುವ ವೈಶಿಷ್ಟ್ಯಪೂರ್ಣವಾದ ಗರುಡ ಪುರಾಣದ 5ನೇ ಮಾಲಿಕೆಯಲ್ಲಿ, ಅಂತೆ ಕೊನೆಯ ಮಾಲಿಕೆಯಲ್ಲಿ ಈ ಹೊತ್ತು ವಿವಿಧ ರೀತಿಯ ಪಾಪಾತ್ಮರು ತಮ್ಮ ಪಾಪ ಕರ್ಮದ ಸಂಪೂರ್ಣ ಪ್ರಾಯಶ್ಚಿತ್ತಕ್ಕಾಗಿ ಸ್ಥಾವರ ಹಾಗೂ ಜಂಗಮಗಳೆಂಬ ಮಹಾ ಪ್ರಭೇದಗಳಲ್ಲಿ ಜನಿಸುತ್ತಾರೆ. ಸೃಷ್ಟಿಯ 4 ಸ್ತಂಭಗಳಾದ ಅಂಡಜ, ಪಿಂಡಜ, ಸ್ವೇದಜ ಮತ್ತು ಉದ್ಭಿಜಗಳ ಮೂಲಕ ಪಾಪ ಹರಣಕ್ಕಾಗಿ ಇವರನ್ನು ಕಳಿಸಲಾಗುತ್ತದೆ ಎಂದು ಗರುಡ ಪುರಾಣ ಸಾರುತ್ತದೆ. ಅದರಲ್ಲೂ ಘೋರ ಕರ್ಮಿಗಳು ಮುಖ್ಯವಾಗಿ ಸ್ವೇದಜ ಪಂಗಡದಲ್ಲಿ ಜನಿಸಿ ಕೆಳಸ್ತರದ ಪ್ರಾಣಿ ಅಥವಾ ಕ್ರಿಮಿ ಕೀಟಗಳಾಗಿ ತಮ್ಮ ಪಾಪಕೃತ್ಯಕ್ಕೆ ಪರಿಮಾರ್ಜನೆ ಮಾಡಬೇಕಾಗುತ್ತದೆ. ಕೆಲವು ಪ್ರೇತಗಳು ಉದ್ಭಿಜ ವಿಭಾಗದಲ್ಲಿ ಸಸ್ಯಗಳಾಗಿ ಲತೆಗಳಾಗಿ ಹುಟ್ಟಿ ಜೀವ ಸವೆಸಬೇಕಾಗುತ್ತದೆ. ತೀರ ರೋಚಕ ಸಂಗತಿ ಎಂದರೆ ಯಮಲೋಕ ಶುದ್ಧಾತಿಶುದ್ಧ ನಿಖರವಾದ ಲೆಕ್ಕಕ್ಕೆ ಪ್ರಸಿದ್ಧವಾಗಿದೆ. ಲೆಕ್ಕಾಚಾರದಲ್ಲಿ ಲವ ಲೇಷವೂ ಕುಂದಿರದ ಇಲ್ಲಿಯ ಒಂದು ನಿದರ್ಶನ ಮಾತ್ರ ಹೇಳೋಣ, ಕೇಳಿ. ಅನ್ನಹರ್ತ ಭವೇದಾಖು ಶಲಭೋ ಧಾನ್ಯಹಾರಕ ಚಾತಕೋ ಜಲಹರ್ತ ಸ್ಯಾದ್ವಿಷಹರ್ತ ಚ ವೃಶ್ಚಿಕ. ಅಂದರೆ ಅನ್ನ ಕದಿಯೋನು ಇಲಿಯಾದರೆ ಧಾನ್ಯ ಅಪಹರಿಸುವವಳು ಮಿಡತೆಯಾಗುವಳು, ನೀರು ಬಲವಂತದಿಂದ ತೆಗೆಯುವವರು ಚಾತಕ ಪಕ್ಷಿಯಾದರೆ ವಿಷವನ್ನು ಕಳ್ಳತನ ಮಾಡುವವರು ಚೇಳಾಗಿ ಹುಟ್ಟುವರು. ಹೇಗಿದೆ ಯಮನ ಪಕ್ಕ ಲೆಕ್ಕ? ಇನ್ನು ಸಾಧು ಸನ್ಯಾಸಿಗಳಂತೆ ನಟಿಸಿ ಜನರ ಮುಗ್ಧತೆಯ, ಭಾವ ಪರವಶತೆಯ, ದೈವಭಕ್ತಿಯ ದುರುಪಯೋಗ ಮಾಡುವವರ ಬಗ್ಗೆ ನರಕ ಕಠಿಣಾತಿ ಕಠಿಣವಾಗಿ ವರ್ತಿಸುತ್ತದೆ ಎಂಬುದು ನಮಗೆ ಅಗತ್ಯ ತಿಳಿದಿರಬೇಕು. ಪುರೋಹಿತರು ಇದಕ್ಕೆ ಹೊರತಲ್ಲ. ಈ ರೀತಿಯಾಗಿ ಜೀವಾತ್ಮಗಳ ವಿಂಗಡಣೆ, ಪುನರ್ವಿಂಗಡಣೆ ದೈವಿಕ ಮಟ್ಟದಲ್ಲಿ ನಡೆಯುತ್ತದೆ. ಸಂಪೂರ್ಣ ಇದು ಸಂಚಿತ ಪ್ರಾರಬ್ಧ ಮತ್ತು ಆಗಾಮಿ ಕರ್ಮಗಳ ಕರ್ಮ ಸಿದ್ಧಾಂತ ಹಾಗೂ ನಿಯತಿಯ ನಿಯಮಾನುಸಾರವೂ ಜರುಗುವಂತಹದ್ದು. ನರಕಲೋಕ, ಯಮಧರ್ಮರಾಯ, ಚಿತ್ರಗುಪ್ತಾದಿಗಳು ಭಗವಂತನ ಲೀಲೆಯನುಸಾರ ಈ ಜಟಿಲ ಕಾರ್ಯವನ್ನು ಅವ್ವ ಲೀಲೆಯಿಂದ ನಿರ್ವಹಿಸುವರು. ಕೆಲವೇ ಕೆಲವು ಜೀವರ ಆತ್ಮ ಮಾತ್ರ ಮುಕ್ತಿಯನ್ನು ಹೊಂದುತ್ತದೆ. ಅಂದರೆ ಜನನ ಮರಣದ ಚಕ್ರದಿಂದ ಪಾರಾಗಿ ಪರಮಾತ್ಮನೊಡನೆ ಸಂಯೋಗಗೊಳ್ಳುವ ವಿರಳಾತಿ ವಿರಳ ಕ್ರಿಯೆ. ಈ ಆತ್ಮದ ಬಗ್ಗೆ ವಿಸ್ತಾರದ ಭಯದಿಂದ, ಸಮಯ ಜಾಸ್ತಿ ತೆಗೆದುಕೊಳ್ಳುವ ಆತಂಕದಿಂದ ಈಗ ಪುರಾಣಾಮೃತದಲ್ಲಿ ಹೆಚ್ಚು ಹೇಳ ಹೋಗುವುದಿಲ್ಲ. ಶ್ರೋತೃಗಳೇ, ಇನ್ನೊಂದು ಅತಿ ಮುಖ್ಯ ವಿಚಾರ ನಮಗೆ ತಿಳಿದಿರಲೇಬೇಕಾದದ್ದು ಪಾಪ ಪುಣ್ಯಗಳ ಅರ್ಜನೆಯ ವಿಚಾರದಲ್ಲಿ. ಅಂದರೆ ದುಷ್ಕೃತ್ಯಗಳಿಂದ ಗಳಿಸಿದ ಸಂಪತ್ತನ್ನು ಸತ್ಕಾರ್ಯಗಳಿಗೆ ವಿನಿಯೋಗಿಸಿದರೆ ಆಗ ಯಾವ ಫಲ ಪ್ರಾಪ್ತವಾಗುತ್ತದೆ ಎಂಬುದು. ಇದರ ಉತ್ತರ ಸರಳವಾಗಿ ಹೇಳುವುದಾದರೆ ಗಣಿತಶಾಸ್ತ್ರದ ಮೂಲ ಸೂತ್ರದ ಬಗ್ಗೆ ಹೇಳುವುದು ಹೆಚ್ಚು ಉತ್ತಮ. ಅದೆಂದರೆ ಕೂಡಿಸು ಗುಣಿಸು ಕೂಡಿಸು ಅಂದರೆ ಕೂಡಿಸು. ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್. ಕೂಡಿಸು ಗುಣಿಸು ಕಳೆ ಅಂದರೆ ಕಳೆ. ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್. ಕಳೆ ಗುಣಿಸು ಕೂಡಿಸು ಅಂದರೂ ಕಳೆ. ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಆದರೆ ಒಂದೇ ಒಂದು
ವ್ಯತ್ಯಾಸ. ಅದೆಂದರೆ ಗಣಿತಶಾಸ್ತ್ರದಲ್ಲಿ ಕಳೆ ಗುಣಿಸು ಕಳೆ ಅಂದರೆ ಕೂಡಿಸು, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್ ಆಗುತ್ತದೆ. ವಿಚಾರವೇನೆಂದರೆ ದುಷ್ಕಾರ್ಯದಿಂದ ಗಳಿಸಿದ ಸಂಪತ್ತಿನಿಂದ ಅಥವಾ ಆ ದುಷ್ಕಾರ್ಯದ ಪಾಪದ ಫಲ ಹೋಗಲಿ ಎಂಬ ಉದ್ದೇಶದಿಂದ ಸತ್ಕಾರ್ಯ ಮಾಡಿದರೆ ಫಲಿತಾಂಶ ಶೂನ್ಯ. ಹಾಗೆಂದು ಗಣಿತದಂತೆ ಎರಡು ಕುಕೃತ್ಯ ಮಾಡಿದರೆ ಅದು ಅವನ ಪಾಪದ ಕೂಪವನ್ನು ಮತ್ತೂ ಆಳವಾಡುತ್ತದೆ ಹೊರತು ಪಾಪ ಹೋಗಿ ಪುಣ್ಯ ಆಗಲಾರದು. ಕಳ್ಳನೊಬ್ಬ ದೇವಳದ ಹುಂಡಿಯನ್ನು ದೋಚುತ್ತಾ ಪಲಾಯನ ಮಾಡುವ ವೇಳೆ ಸ್ವಲ್ಪ ಹುಂಡಿಯ ಧನ ಅಥವಾ ಸ್ವಂತದ್ದು ಇರಬಹುದು ತಪ್ಪು ಕಾಣಿಕೆ ಎಂದು ದೇವರ ನಡೆಯಲ್ಲಿ ಇಟ್ಟರೆ ಆಗ ಹುಂಡಿಗದ್ದ ದೋಷ ಪರಿಹಾರವೆಂದು ತಿಳಿದರೆ ಅದು ತಿಳಿಗೇಡಿತನದ ಪರಮಾವಧಿಯಾದೀತು. ಅಂತೆಯೇ ದೇಶವನ್ನೇ ಕೊಳ್ಳೆ ಹೊಡೆಯುವ ಕೆಲ ರಾಜಕಾರಣಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತಕ್ಕೋಸ್ಕರ ಕೊಡುಗೈ ದಾನಿಗಳಾದರೆ ಇತರ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿದರೆ ಅಂಥವರ ಪಾಪ ಪರಿಮಾರ್ಜನೆಯಾದೀತೆ. ಹೀಗೆ ಪಾಪ ಪುಣ್ಯಗಳ ಪರಿ ಸಂಕೀರ್ಣವೂ ಸೂಕ್ಷ್ಮವೂ ಆದುದಾಗಿದೆ. ಗೌರವಾನ್ವಿತ ಶ್ರೋತೃಗಳೇ, ಗರುಡ ಪುರಾಣದ ಪ್ರೇತಕಾಂಡದ ಮಹತ್ತರ ವಿಚಾರಗಳಲ್ಲಿ ಕೆಲವನ್ನು ಮಾತ್ರ ಇಲ್ಲಿ ವಿಮರ್ಶಿಸಲಾಗಿದೆ. ಸಿಂಧುವಿನಿಂದ ಬಿಂದುವನ್ನು ತೆಗೆದಂತೆ ಇದು ಗರುಡ ಪುರಾಣದ ಸಂಪೂರ್ಣ ಅವಲೋಕನವಲ್ಲ. ಕರ್ಮ ಸಿದ್ಧಾಂತದ ಪಾಪ ಪುಣ್ಯಗಳ ಜನ್ಮ ಜನ್ಮಾಂತರಗಳ ಹುಟ್ಟು ಸಾವಿನ ಪಯಣದ ಬಗ್ಗೆ ಒಂದು ಪಕ್ಷಿ ನೋಟ ಮಾತ್ರ. ಅಂದರೆ ಗರುಡ ಪಕ್ಷಿ ಅಲ್ಲ. ಆದರೆ ಕೇಳಿದರೆ ಒಂದು ಸಂಗತಿಯನ್ನು ಗರುಡ ಪುರಾಣದ ನೇಪಥ್ಯದಲ್ಲಿ ಹೇಳಲೇಬೇಕು. ಅದೇ ಪ್ರೇತಬಾಧೆ, ದೆವ್ವಗಳ ಉಪಟಳ, ಭಾನಾಮತಿ ಇತ್ಯಾದಿಗಳ ಬಗ್ಗೆ. ಇದರಲ್ಲಿ ಪ್ರತಿಶತ 99% ನಂಬಲರ್ಹವಾದುದಾಗಲಿ ವಿಶ್ವಾಸ ಯೋಗ್ಯವಾದುದಾಗಲಿ ಇಲ್ಲವೇ ಇಲ್ಲ. ಕೇವಲ ಹೆದರಿದವರ ಮೇಲೆ ಹಾವೆಸೆದಂತೆ ಆಗುವ ಸಂಭವವೇ ಅಧಿಕ. ಇನ್ನು ಕೆಲವು ನರ ಹಾಗೂ ಮನೋವ್ಯಾಧಿಗೆ ಸಂಬಂಧಿಸಿದುದು. ಯಾಕೆಂದರೆ ಯಾವುದೇ ಪ್ರೇತಾತ್ಮಗಳಿಗೂ ನರಕಾಧಿಪತಿ ಯಮ ಅಥವಾ ಅವನ ಕಿಂಕರರು ಪೂರ್ವಾಶ್ರಮವಿದ್ದಲ್ಲಿಗೆ ಹೋಗಲು, ಅಂದರೆ ಪ್ರೇತಾತ್ಮಗಳು ದೇಹ ಸ್ಥಿತಿಯಲ್ಲಿದ್ದಲ್ಲಿಗೆ ತೆರಳಲು ಅವಕಾಶವನ್ನೇ ನೀಡುವುದಿಲ್ಲ. ಒಂದು ವೇಳೆ ನೀಡಿದರೂ ಆ ಪ್ರೇತಗಳಿಗೆ ಸ್ವತಂತ್ರ ಚಲನೆಯ ಶಕ್ತಿಯೇ ಇರುವುದಿಲ್ಲ. ಇನ್ನು ಜೀವಂತವಿರುವವರನ್ನು ಬಾಧಿಸುವುದು, ಯಾವುದೋ ತೆರದಲ್ಲಿ ಪ್ರಭಾವಿಸುವುದು ದೂರದ ಮಾತು. ಅಂತೂ ನರಕಗಾಮಿಗಳಾದ ಯಾವ ಪಾಪಿಗಳ ಪ್ರೇತವೂ ಜೀವಂತವಿರುವ ಭೂಮಿಗೆ ಖಂಡಿತ ಬರಲಾರದು. ಪವಿತ್ರವೆಂದು ಪರಿಗಣಿತವಾದ ಗರುಡ ಪುರಾಣದ ಮಂಗಲ ಚರಣಗಳಲ್ಲಿ ಒಂದನ್ನು ಅವಧರಿಸುತ್ತಾ ಗರುಡ ಪುರಾಣಕ್ಕೆ ಮಂಗಲ ಹಾಡೋಣ. ಪ್ರೇತಕಲ್ಪಮಿದಂ ಪುಣ್ಯಂ ಶೃಣೋತಿ ಶ್ರಾವಯೇಚ್ಛಯಃ ಉಲೌತೌ ಪಾಪ ನಿರ್ಮುಕ್ತೌ ದುರ್ಗತಿಂ ನೈವ ಗಚ್ಚತಃ. ಆದರಣೀಯ ಶ್ರೋತೃಗಳೇ, ಅಂದರೆ ಈ ಪವಿತ್ರವಾದ ಪ್ರೇತಾಖ್ಯಾನ ಸಹಿತವಾದ ಗರುಡ ಪುರಾಣವನ್ನು ಹೃತ್ಪೂರ್ವಕವಾಗಿ ಶುದ್ಧ ಅಂತಃಕರಣದಿಂದ ಹೇಳಿದವರು, ಕೇಳಿದವರು, ಸಹಕರಿಸಿದವರು ಎಲ್ಲರಿಗೂ ಪಾಪ ದೂರವಾಗುತ್ತದೆ, ದುರ್ಗತಿಯನ್ನು ಪಡೆಯಲಾರರು. ಹಾಗೆ ಗರುಡ ಪುರಾಣದಲ್ಲಿನ ಭಯಂಕರ ವಿಚಾರಗಳಿಗೆ ನಾವು ಕೇವಲ ಶ್ರೋತೃ ಮಾತ್ರರಾಗಿ ಇರುವಂತಾಗಲಿ ಹೊರತು ಸಾಕ್ಷಿ ಭೂತರಾಗಿ ಎಂದಿಗೂ ಇರುವಂತೆ ಆಗುವುದು ಬೇಡ ಎಂದು ಆಶಿಸುತ್ತಾ ಮಗದೊಮ್ಮೆ ಸರ್ವ ಪಿತೃಗಳಿಗೆ ವಂದಿಸುತ್ತಾ ಓಂ ಶ್ರೀರಾಮಾಯ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ.
ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.